ಫ್ರೆಂಡ್ಸ್, ಸಾರಿಗೆ ತುಂಬ ಈಸಿಯಾಗಿ 1ರಿಂದ 1.5 ಗಂಟೆಯೊಳಗಡೆ ನಾವು ಯಾವ ರೀತಿ ಬೇಬಿ ಕುಚ್ಚನ್ನು ಹಾಕೋದು ಅಂತ ತೋರಿಸ್ತೀನಿ. ನಾನು ಹೇಳುವ ಟ್ರಿಕ್ಸನ್ನೆಲ್ಲ ಫಾಲೋ ಮಾಡಿದರೆ ನೀವು 1.5 ಗಂಟೆಯಲ್ಲೆಲ್ಲ ಬೇಬಿ ಕುಚ್ಚನ್ನು ಹಾಕ್ಕೋಬೋದು. ತುಂಬಾ ಈಸಿಯಾಗಿ ಯಾರು ಬೇಕಾದರೂ ಹಾಕ್ಕೋಬೋದು. ನಾನು ಏನು ಪ್ರೊಫೆಷ್ನಲ್ ಆಗಿ ಹಾಕ್ತಾ ಇಲ್ಲ, ನಾನು ನನ್ನ ಸೀರೆಗೆ ಹಾಕ್ಕೊಳ್ಳೋದು ಅಷ್ಟೇ. ಹಾಗಾಗಿ ನಿಮಗೂ ಕೂಡ ಇದರಿಂದ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನಾನಿಲ್ಲಿ ದಾರವನ್ನು ಹೇಗೆ ಎಳೆಗಳನ್ನು ಸೆಟ್ ಮಾಡ್ಕೊಳ್ಳೋದು ಮತ್ತು ಕಲರ್ಸನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಮ್ಯಾಚಿಂಗ್ ಇಲ್ಲದೆ ಇರೋವಂಥ ದಾರವನ್ನು ಹೇಗೆ ಮ್ಯಾಚಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಬನ್ನಿ, ನಾನಿಲ್ಲಿ ಮೊದಲಿಗೆ ಸೀರೆಗೆ ನಾವು ಯಾವ ರೀತಿಯ ಈ ದಾರವನ್ನು ತಗೋಬೇಕು ಅಂತ ತೋರಿಸ್ತೀನಿ, ಆಯ್ಕೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಬಾರ್ಡರ್ ಕಲರ್ ಒಂದು ತಗೊಂಡಿದ್ದೀನಿ ಮತ್ತು ಸೀರೆ ಪಲ್ಲು ಕಲರ್ ಒಂದು ತಗೊಂಡಿದ್ದೀನಿ. ಹಾಗಾಗಿ ನಮ್ಮ ತಗೊಳ್ಳೋವಂಥ ರೇಷ್ಮೆ ದಾರ, ಅಂದರೆ ಈ ಕುಚ್ಚು ಕಟ್ಟುವಂಥ ದಾರ ಮತ್ತು ಈ ಸೀರೆಯ ಕಲರ್ಸು ಸ್ವಲ್ಪ ಡಿಫ್ರೆನ್ಸ್ ಆಗೇ ಇರುತ್ತೆ. ಹಾಗಾಗಿ ನಾವು ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ನೋಡಿ, ನಾನಿಲ್ಲಿ 2 ಕಲರ್ ದಾರಾನ ತೊಗೊಂಡಿದ್ದೀನಿ. ಸ್ವಲ್ಪ ಡಿಫ್ರೆನ್ಸು ನೋಡಿ, ಒಂದು ಪಿಂಕು ಸ್ವಲ್ಪ ಜಾಸ್ತಿ ಪಿಂಕ್ ಇದೆ, ಮತ್ತೊಂದು ಸ್ವಲ್ಪ ಲೈಟ್ ಪಿಂಕ್ ಇದೆ. ಅವೆರಡು ಮಿಕ್ಸ್ ಮಾಡಿ ನಾನಿಲ್ಲಿ ತಗೊಂಡಾಗ ಅದು ಆ ಸೀರೆಗೂ ಕಲರ್ ಬರುತ್ತೆ, ಅಂದರೆ ಬಾರ್ಡರ್ ಕಲರ್ ಸರಿಯಾಗಿ ಬರುತ್ತೆ. ಇಲ್ಲೂ ಹಾಗೆ ನೋಡಿ, ಇದು ಸ್ವಲ್ಪ ಲೈಟ್ ಹಸಿರು ಮತ್ತು ಒಂದು ಡಾರ್ಕ್ ಹಸಿರು, ಇವೆರಡನ್ನು ಮಿಕ್ಸ್ ಮಾಡಿ ತಗೊಂಡಾಗ ನಮಗೆ ಅಲ್ಲಿ ಆ ಸಾರಿ ಕಲರ್ ಸರಿ ಬರುತ್ತೆ ಅಂತ ನಾನು ಈ ರೀತಿ ತೊಗೊಂಡಿದ್ದೀನಿ. 2 ದಾರ ಇದ್ದರೆ ಈ ರೀತಿ ನಾವು ಅದನ್ನು ಮಾಡ್ಕೋಬೋದು. ಇದು ನಾನು ಈ ಸೀರೆಗೆ ಅಂತ ತಂದ್ಕೊಂಡಿರೋದಲ್ಲ, ಮೊದಲು ಒಂದಷ್ಟು ಸೀರೆಗಳನ್ನು ನಾನು ಹಾಕ್ಕೊಂಡಿದ್ದೆ. ಹಾಗಾಗಿ ಆ ಸೀರೆಯಿಂದ ಉಳಿದಿರೋವಂಥ ಕಲರ್ಸು. ಮತ್ತು ನಾವು ಯಾವ ರೀತಿ ಸೀರೆಯನ್ನು ಇಟ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಸೀರೆನ ಫೋಲ್ಡ್ ಮಾಡಿ ಒಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ನಾವು ಆ ಸೀರೆಯ ಕಟ್ಟೋ ಭಾಗ, ಅಂದರೆ ಅಡಿ ಭಾಗದಲ್ಲಿ ಇರಬೇಕು, ಅದು ಉಲ್ಟಾ ಭಾಗದಲ್ಲಿ ನಾವು ಮೇಲ್ಗಡೆ ಬರೋ ಹಾಗೆ ನಾವು ಅದನ್ನು ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ಸ್ವಲ್ಪ ಕೆಳಗಡೆ, ಆ ಟೇಬಲ್ ಕೆಳಗಡೆ ಅದು ಬರೋ ಹಾಗೆ ಮಾಡಿಕೊಂಡು ಒಂದು ಭಾರವಾದ ಏನಾದರೂ ಮಣೆ ಅಥವಾ ಯಾವುದಾದ್ರೂ ಮರದ ಪೀಸು ಏನಾದರೂ ಇದ್ದರೆ ಅದರ ಮೇಲೆ ಇಟ್ಕೊಳ್ಳಿ. ನಮಗೆ ಅಲ್ಲಿ ಕಟ್ಟೋಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ಸೆಟ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಅದನ್ನು ಮಾಡೋಕ್ಕೆ ಬರುತ್ತೆ. ಮತ್ತು ನಾವು ದಾರವನ್ನು ಪುಣಿಸ್ಲಿಕ್ಕೂ ಅಷ್ಟೇ. ಬನ್ನಿ ನೋಡಿ, ಇಲ್ಲಿ ಕುಚ್ಚು ಕಟ್ಟೋಕ್ಕೆ ನಾವು ಫೇಬ್ರಿಕ್ ಗಮ್ಮನ್ನು ತೊಗೋಬೇಕು. ಇದು ಕಟ್ಟೋಕ್ಕೆ ದಾರ, ಅಂದರೆ ನಾವು ಅಂಗಡಿಯಲ್ಲಿ ಕೇಳಿದರೆ ಅದು ಗೋಲ್ಡ್ ಕಲರ್ ದಾರ ಕುಚ್ಚು ಕಟ್ಟಲಿಕ್ಕೆ ಅಂತ ಕೇಳಿದ್ರೆ ಕೊಡ್ತಾರೆ. ಇದು ರೇಷ್ಮೆ ದಾರ ಮತ್ತು 2 ಕಲರ್ ರೇಷ್ಮೆ ದಾರನ ತೊಗೊಂಡಿದ್ದೀನಿ. ಹಾಗೆ ಸೀಜರು ಮತ್ತು 2 ಸೂಜಿನ, ನಾವು 2 ಕಲರ್ನ ಹಾಕೋದಾದರೆ 2 ಸೂಜಿನ ತೊಗೋಬೇಕು. ಹಾಗಿದ್ರೆ ನಮಗೆ ಚೆನ್ನಾಗಿರುತ್ತೆ. ಅದಕ್ಕೆ ಕುಚ್ಚು ಕಟ್ಟೋಕ್ಕೆ ಅಂತೆ, ಬೇಬಿ ಕುಚ್ಚು ಹಾಕೋಕ್ಕೆ ಅಂತ ಸೂಜಿ ಇರುತ್ತೆ, ಅದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು ಉದ್ದವಾದ ರಟ್ಟಿನ ಪೀಸನ್ನು ತೊಗೊಂಡಿದ್ದೀನಿ. ದಾರವನ್ನು ನಾವು ಎಳೆಗಳನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಉದ್ದವಾಗಿರುವಂಥ ರಟ್ಟಿನ ಪೀಸು, ಅಥವಾ ನೀವು ಯಾವುದಾದ್ರೂ ನೋಟ್ಬುಕ್ಕನ್ನು ತೊಗೊಂಡ್ರೆ ಎಷ್ಟು ಉದ್ದವಾಗಿರುತ್ತೋ ಅಷ್ಟು ಉದ್ದವಾಗಿ ತಗೊಂಡಾಗ ನಮಗೆ ಅದು ಎಳೆಗಳು ತುಂಬ ಲೆಂತಿಯಾಗಿ ಬರುತ್ತೆ, ಅದು ಬೇಗ ಆಗತ್ತೆ ಅಂತ. ನೀವು ಬುಕ್ ಆದರೂ ತೊಗೊಳ್ಳಿ, ಆದರೆ ಇಲ್ಲಿ ನಾವು ಈ ಲೆಂತ್ ಕಡಿಮೆ ಇರೋದನ್ನು ತೊಗೊಂಡ್ರೆ ನಮಗೆ ಎಳೆಗಳು ತುಂಬ ಉದ್ದ ಬರಲ್ಲ, ಆಗ ನಮಗೆ ಟೈಮ್ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ಉದ್ದ ಇರೋದು ಏನಾದರೂ ಒಂದು ತೊಗೊಂಡ್ರೆ ತುಂಬ ಬೇಗ ಆಗತ್ತೆ. ನೋಡಿ, ಈ ರೀತಿ ನಾನು 25 ಎಳೆ, 2 ದಾರವನ್ನು 25 ಎಳೆ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಅದಕ್ಕೆ ಫೆಬ್ರಿಕ್ ಗಮ್ ಇರುತ್ತಲ್ಲ ಅದನ್ನು ನಾವು ಅಂಟಿಸ್ಕೋಬೇಕು. ಇಲ್ಲಿ ನಾವು ಸೂಜಿಗೆ ಪೊಣಿಸ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ 2 ದಾರವನ್ನು ತೊಗೊಂಡಿರೋದ್ರಿಂದ ನಾನು 25 ಎಳೆ ತೊಗೊಂಡಿದ್ದೀನಿ. ಇಲ್ಲ ಅಂದರೆ 50 ಎಳೆ ತೊಗೊಳ್ಳಿ. 50 ಎಳೆನ ನಾವು ಫೋಲ್ಡ್ ಮಾಡಿ ಸೂಜಿಗೆ ಪೊಣಿಸಿ ಹಾಕಿದವಾಗ ಅದು 100 ಎಳೆ ಆಗುತ್ತೆ. ಆಗ ಬೇಬಿ ಕುಚ್ಚು ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ಸೂಜಿ ಸಿಗುತ್ತಲ್ಲ, ಇದು ಸ್ವಲ್ಪ ದಪ್ಪನಾಗಿ ಮತ್ತು ಇಲ್ಲಿ ದಪ್ಪ ಹೋಲ್ ಇರುತ್ತೆ. ಅದಕ್ಕೆ ನಾವು ಈ ರೀತಿ ಗಮ್ಮನ್ನು ಹಾಕ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಪೊಣಿಸ್ಕೋಬೇಕು. ಸ್ವಲ್ಪ ಈಸಿಯಾಗಿ ಬಂದುಬಿಡತ್ತೆ. ನೋಡಿ, ಈ ರೀತಿ ಅದನ್ನು ಫೋಲ್ಡ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ. ಇದು ಇಲ್ಲಿ 100 ಎಳೆ ಆಗುತ್ತೆ. ಈ ರೀತಿ 100 ಎಳೆನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬೇಬಿ ಕುಚ್ಚು ಚೆನ್ನಾಗಿ ಬರುತ್ತೆ. ಎಷ್ಟು ಎಳೆನ ಜಾಸ್ತಿ ತೊಗೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಈ ಫೋಲ್ಡ್ ಮಾಡಿರೋವಂಥ ಜಾಗಕ್ಕೆ, ಸೂಜಿ ಜಾಗಕ್ಕೆ ನಾವು ಗಮ್ಮನ್ನು ಹಚ್ಕೋಬೇಕಾಗತ್ತೆ. ಅದಿಲ್ಲ ಅಂದರೆ ಅದು ದಾರ ಆ ಕಡೆ ಈ ಕಡೆ ಆದರೆ ತುಂಬ ಚೆನ್ನಾಗಿ ಬರಲ್ಲ, ನೀಟಾಗಿ ಬರಲ್ಲ. ಹಾಗಾಗಿ ಈ ರೀತಿ ಅದನ್ನು ನಾವು ಗಮ್ ಹಾಕಿ ಒಂದು 2 ನಿಮಿಷ ಬಿಟ್ಟರೆ ಅದು ಗಮ್ಮು
ಸೆಟ್ ಆಗುತ್ತೆ. ಹಾಗೆ ಕೆಳಗಡೆ ಕೂಡ ಅದನ್ನು ನಾನು ಟ್ರಿಮ್ ಮಾಡ್ಕೋತೀನಿ, ಸರಿ ಮಾಡ್ಕೋತೀನಿ. ಈ ರೀತಿ ಎಳೆಗಳನ್ನು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಾಂದರೆ ನಾವು ಸಾರಿಗೆ ಕುಚ್ಚು ಕಟ್ಟಬೇಕಾದ್ರೆ ತುಂಬ ಬೇಗ ಆಗಿಬಿಡುತ್ತೆ. ನೋಡಿ ನಾನಿಲ್ಲಿ 2 ಸೂಜಿಗೂ ಒಂದೊಂದು ಕಲರ್ ದಾರವನ್ನು ಹಾಕಿ ಪೊಣಿಸಿಟ್ಕೊಂಡಿದ್ದೀನಿ. ನೋಡಿ ನಾನು ಸೀರೆನ ಉಲ್ಟಾ ಇಟ್ಕೊಂಡಿದ್ದೀನಿ. ಕೆಳಗಡೆಯಿಂದ ನಾವು ಆ ದಾರವನ್ನು ತಗೊಂಡು ಸೂಜಿನ ಪೊಣಿಸ್ಕೊಂಡು ನೋಡಿ ಈ ರೀತಿ ಸರಿಯಾಗಿ ನೋಡ್ಕೊಳ್ಳಿ. ಬಿಗ್ನರ್ಸ್ಗೆ ಕೂಡ ಈ ಕುಚ್ಚನ್ನು ತುಂಬ ಚೆನ್ನಾಗೇ ಕಟ್ಬೋದು. ನೋಡಿ ಕೈಯಲ್ಲಿ ಈ ರೀತಿ ಎಳೆಗಳನ್ನು ಹಿಡ್ಕೊಳ್ಳಿ, ಆಗ ಅದು ಅಲ್ಲಿ ನೀಟಾಗಿ ಬರುತ್ತೆ. ನೋಡಿ ನಾನು ಯಾವ ರೀತಿ ಹಿಡ್ಕೊಂಡಿದ್ದೀನಿ ಅಂತ ಸರಿಯಾಗಿ ನೋಡಿಕೊಂಡು ಹಾಗೆ ಹಿಡ್ಕೊಳ್ಳಿ, ಅದು ಚೆನ್ನಾಗಿ ನೀಟಾಗಿ ಬರುತ್ತೆ. ಹಾಗೆ ನೋಡಿ ಇದು ಗೋಲ್ಡ್ ಥ್ರೆಡ್ಡು ಗಟ್ಟಿಯಾಗಿರುತ್ತೆ. ಈ ರೀತಿ ಥ್ರೆಡ್ಡನ್ನು ತೊಗೊಂಡು ನಾವು ಕಟ್ಟಬೇಕಾಗತ್ತೆ. ನಾನಿಲ್ಲಿ ಯಾವುದೇ ಸೂಜಿಗೆ ಪೊಣಿಸ್ತಾ ಇಲ್ಲ, ಯಾಕಂದರೆ ಸೂಜಿಗೆ ಪೊಣಿಸಿದಾಗ ನಮಗೆ ಟೈಮ್ ಜಾಸ್ತಿ ಬೇಕಾಗತ್ತೆ, ಸೂಜಿಗೆ ಪೊಣಿಸೋಕ್ಕೂ ಕೂಡ ಟೈಮ್ ಬೇಕಾಗತ್ತೆ. ನೋಡಿ ನಾನು ಇಲ್ಲಿ ಕೈಯಲ್ಲಿ ಹೇಗೆ ಹಿಡ್ಕೊಂಡಿದ್ದೀನಿ ಅಂತ, ಈ ಹೆಬ್ಬೆರಳಲ್ಲಿ ನಾನು ಕೆಳಗಡೆ ಹಿಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆಯಿಂದ ನಾನು ರೌಂಡ್ ಹಾಕ್ತಾ ಬರ್ತೀನಿ. ಇಲ್ಲಿ ನಾವು 10 ರಿಂದ 12 ರೌಂಡ್ ಹಾಕ್ಕೊಂಡ್ರೆ ಆ ಗೋಲ್ಡನ್ ಥ್ರೆಡ್ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಸುತ್ತಗೋಬೇಕು. ಒಂದಷ್ಟು ರೌಂಡ್ ಹಾಕ್ಕೊಂಡು ನಾವು ಸ್ವಲ್ಪ ಟೈಟಾಗಿ ರೌಂಡ್ ಹಾಕ್ಕೊಳ್ಳಿ, ಅದು ಕಟ್ಟಾಗಲ್ಲ, ಅದು ಆ ದಾರ ಗಟ್ಟಿಯಾಗಿರುತ್ತೆ. ಹಾಗಾಗಿ ಟೈಟಾಗಿ ಈ ರೀತಿ ನಾವು ಕಟ್ಟಿಕೊಂಡು ಅಲ್ಲಿ ನಾವು ಲಾಸ್ಟಲ್ಲಿ ಒಂದು 8 ರಿಂದ 10 ರೌಂಡನ್ನು ಹಾಕ್ಕೊಂಡು ಆಮೇಲೆ ಅವು 2 ದಾರವನ್ನು ಈ ರೀತಿ ಹಿಡ್ಕೊಂಡು ನಾವು ಅದನ್ನು ಗಂಟು ಹಾಕಬೇಕಾಗತ್ತೆ. ನಾವಿಲ್ಲಿ 2 ನಾಟನ್ನು ಹಾಕಿ ಅದು ಬಿಗಿಯಾಗಿ ಬರುತ್ತೆ. ನೋಡಿ ಈ ರೀತಿ ಸಾದ ಗಂಟನ್ನೇ ಹಾಕಿಬಿಡ್ತೀನಿ. ಯಾವುದೇ ನೋಡಿ ಈ ರೀತಿ ಸರಿಯಾಗಿ ಗಂಟನ್ನು ಹಾಕಿ ಆಮೇಲೆ ಅವು 2 ದಾರವನ್ನು ಕೆಳಗಡೆ ತಗೊಂಡು ಅದನ್ನು ನಾವು ಎಷ್ಟು ಬೇಕೋ ಅಷ್ಟಕ್ಕೆ 1/4 ಇಂಚು ಅಥವಾ ಅರ್ಧ ಇಂಚ್ ಇಟ್ಕೊಳ್ಳಿ. ತುಂಬ ಉದ್ದ ಇಟ್ಟರು ಬೇಬಿ ಕುಚ್ಚು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನೋಡಿ ಇಷ್ಟಿಟ್ಕೊಂಡು ನಾವು ಅದನ್ನು ಒಂದು ಬೆರಳ ಅಂತರದಲ್ಲಿ ನಾವು ಇಟ್ಕೊಂಡು ಕಟ್ ಮಾಡಿದರೂ ಸಾಕಾಗತ್ತೆ. ಅದನ್ನು ಬೇಕಾದರೆ ಆ ರೀತಿ ಅಳತೆ ಕೂಡ ನೀವು ಮಾಡ್ಕೋಬೋದು. ನೋಡಿ ಈ ರೀತಿ ಟ್ರಿಮ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಯಾರು ಬೇಕಾದರೂ ಕಟ್ಕೋಬೋದು. ಮತ್ತು ನಾನು ಹೇಳೋ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿದರೆ ನೀವು 1.5 ಗಂಟೆಯಲ್ಲೆಲ್ಲ ನನಗೆ ಈ ಸೀರೆ ಕುಚ್ಚು ಹಾಕಿ ಮುಗಿದು ಹೋಗ್ಬಿಟ್ಟಿದ್ದೆ. ನಾನಿಲ್ಲಿ ಉದ್ದವಾದ ರಟ್ಟನ್ನು ತೊಗೊಂಡಿದ್ದಲ್ಲ ದಾರವನ್ನು ಪೊಣಿಸೋಕ್ಕೆ, ಹಾಗಾಗಿ ನನಗೆ ಇದು 3 ಸ್ಟೆಪ್ಪಲ್ಲಿ ನಾನು ದಾರವನ್ನು ಪೊಣಿಸ್ಕೊಂಡೆ ಅಷ್ಟೇ. ಹಾಗಾಗಿ ಟೈಮ್ ಉಳಿತಾಯ ಆಗಿದ್ದೆ. ನೋಡಿ ಮತ್ತೆ ಈ ದಾರವನ್ನು ನಾನು ಮತ್ತೆ ಹಾಕಿ ತೋರಿಸ್ತೀನಿ. ನೋಡಿ ಈ ರೀತಿ ಕೆಳಗಡೆಯಿಂದ ತಗೊಂಡು ಅದು ಸರಿಯಾಗಿ ಹಿಡ್ಕೊಳ್ಳಿ. ಆ ಕಡೆ ಈ ಕಡೆ ಅಲ್ಲಾಡದೆ ಹೋದಾಗೆ ಅದನ್ನು ಒಳಗಡೆಯಿಂದ ಹಿಡ್ಕೊಂಡು ಈ ರೀತಿ ಮಾಡಿಕೊಂಡು ನೋಡಿ ಅದನ್ನು ಮತ್ತೆ ಲೇವಲ್ ಮಾಡ್ಕೊಳ್ಳಿ. ಚೆನ್ನಾಗಿ ಲೇವಲ್ ಮಾಡಿಕೊಂಡು ನಾವು ಗೋಲ್ಡನ್ ಕಲರ್ ಥ್ರೆಡ್ಡಿಂದ ಮತ್ತೆ ಗಂಟು ಹಾಕಬೇಕು. ಇಲ್ಲಿ ನೋಡಿ ಸರಿಯಾಗಿ ಹೆಬ್ಬೆರಳಿಂದ ಕೆಳಗಡೆ ಹಿಡ್ಕೊಳ್ಳಿ. ಆಮೇಲೆ ಮೇಲ್ಗಡೆಯಿಂದ ನಾವು ದಾರವನ್ನು ಟ್ವಿಸ್ಟ್ ಮಾಡ್ತಾ ಬನ್ನಿ. ರೌಂಡ್ ಹಾಕಿ ಸ್ವಲ್ಪ ಚೆನ್ನಾಗಿ ಸುತ್ತಿ ಅದನ್ನು ಗಂಟನ್ನು ಹಾಕಿದರೆ ನಮಗೆ ಕುಚ್ಚು ರೆಡಿಯಾಗಿಬಿಡತ್ತೆ. ಆಮೇಲೆ ಟ್ರಿಮ್ ಮಾಡಿದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಕೂಡ 2ನೇ ಕುಚ್ಚು ಕೂಡ ರೆಡಿಯಾಗಿದೆ. ನೋಡಿ ಈ ರೀತಿ ಅದು ನಾವು ಗೋಲ್ಡನ್ ಥ್ರೆಡ್ಡನ್ನು ಎಷ್ಟು ಹಾಕಿರ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಮಗೆ ಯಾವುದೇ ರೀತಿ ಬೀಡ್ಸನ್ನೆಲ್ಲ ಹಾಕಿಲ್ವಲ್ಲ, ಹಾಗಾಗಿ ಅದು ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಕೂಡ ಬೇಕಾದರೆ ನೀವು ಹಾಕಿ ಮಾಡ್ಬೋದು, ಆದರೆ ಕಲರ್ಸ್ ಎಲ್ಲ ಹೋಗುತ್ತಲ್ಲ, ಹಾಗಾಗಿ ನನಗದು ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಯಾವುದಕ್ಕೂ ಅಷ್ಟೊಂದು ಬೀಡ್ಸನ್ನೆಲ್ಲ ಹಾಕಿ ಮಾಡಲ್ಲ. ನೋಡಿ ಈ ರೀತಿ ಟ್ರಿಮ್ ಮಾಡಿದ್ರೆ ಆಯಿತು. ನೋಡಿ ನಾವು ಒಂದು ಹೆಬ್ಬೆರಳು ಅಂತರದಲ್ಲಿ ನಾವು ಮತ್ತೊಂದು ಕುಚ್ಚನ್ನು ಹಾಕ್ಕೊಂಡ್ರೆ ಅಳತೆ ಕೂಡ ನಾವು ಬೇರೆ ಅಳತೆ ತಗೋಬೇಕಾಗಿಲ್ಲ. ಅದು ಒಂದು ಅರ್ಧ ಇಂಚ್ ಅಂತರದಲ್ಲಿ ಬರುತ್ತೆ. ಒಂದು ಹೆಬ್ಬೆರಳು ಗಾತ್ರದಲ್ಲಿ ನಾವು ಅದನ್ನು ತಗೋತಾ ಹೋದರೆ ಆಯಿತು. ನೋಡಿ ಈ ರೀತಿ ಬರುತ್ತೆ. ಬೆರಳನ್ನು ಇಟ್ಟು ನೀವು ಮತ್ತೊಂದು ಸೂಜಿನ ಹಾಕಿದರೆ ಸರಿ ಬರುತ್ತೆ. ನೋಡಿ ನಾನಲ್ಲಿ ಟ್ರಿಮ್ ಮಾಡಬೇಕಾದ್ರೂ ಅಷ್ಟೇ ಈ ಬೆರಳ ಅಂತರದಲ್ಲಿ ನಾನು ಅದನ್ನು ಟ್ರಿಮ್ ಮಾಡ್ತೀನಿ. ಈ ರೀತಿ ಟ್ರಿಮ್ ಮಾಡಿದರೆ ಅದು ಸರಿಯಾಗಿ ಅಳತೆಯಲ್ಲಿ ಬರುತ್ತೆ. ನೋಡಿ ಹಾಗೆ ನೋಡಿ ಲಾಸ್ಟಲ್ಲಿ ತೋರಿಸ್ತೀನಿ. ನೋಡಿ ಒಂದು ಕುಚ್ಚಿಂದ ಮತ್ತೊಂದು ಕುಚ್ಚಿಗೆ ಒಂದು ಹೆಬ್ಬೆರಳ ಅಂತರ ಇಟ್ಟುಕೊಂಡು ನಾನು ಅದನ್ನು ಹಾಕ್ಕೊಂಡು ನೋಡಿ ಇದನ್ನು ಸರಿಯಾಗಿ ಈ ರೀತಿ ಕಟ್ತೀನಿ. ಹಾಗೆ ಮುಗಿಯೋವರೆಗೂ ನಾವು ಇದೇ ರೀತಿ ಮಾಡಬೇಕು. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ನೀವು ಇಲ್ಲಿ ಹಾಕ್ಬೋದು. 4 ಒಂದು ಕಲರು, ಮತ್ತು 4 ಒಂದು ಕಲರು, ಹೀಗೆ ಬೇರೆ ಬೇರೆ ಕಲರ್ಸನ್ನು ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ನಿಮಗೆ ಇಷ್ಟ ಬಂದಿರೋವಂಥ ಕಲರ್ಸನ್ನು ನೀವು ಇಲ್ಲಿ ಸೀರೆಗೆ ಮ್ಯಾಚ್ ಆಗುವಂಥ ಕಲರ್ಸನ್ನು ನೀವು ಹಾಕ್ಕೋಬೋದು. ನೋಡಿ ನಾವು ಈ ರೀತಿ ಕುಚ್ಚನ್ನು ನಾವು ಮನೆಯಲ್ಲೇ ಹಾಕ್ಕೊಳ್ಳೋದ್ರಿಂದ ನಮ್ಮ ಸಾರಿಗೆ ಹಣ ಕೂಡ ಉಳಿತಾಯ ಆಗುತ್ತೆ, ಮತ್ತು ನಾವು ಮಾಡಿದ್ದೀವಿ ಅಂತ ಖುಷಿನೂ ಇರುತ್ತೆ. ನಾವು ಅದನ್ನು ಕಲಿತು ಮಾಡೋ ಅವಶ್ಯಕತೆ ಇರಲ್ಲ. ಇದು ತುಂಬ ಈಸಿಯಾಗಿಯೇ ಇದೆ. ಹೇಗೆ
ಬಂದಿದೆ ಅಂತ ಹೇಳಿ. ನೀವು ಯಾರಾದರೂ ಕುಚ್ಚು ಹಾಕೋರಿದ್ರೆ ಹೇಳಿ. ಲಾಸ್ಟಲ್ಲಿ ಈ ರೀತಿ ಬಂದಿದೆ ನೋಡಿ. ನಾನು ಇದು ಬೇರೆ ಸೀರೆಗೆ ಮಾಡಿರೋದು ನೋಡಿ. ಈ ಕಲರ್ಸ್ ಕಾಂಬಿನೇಷನಲ್ಲಿ ನಾನು ಮಾಡಿದ್ದೀನಿ. ಸ್ಯಾರಿ ಕೂಡ ಇದು ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.